ಕೂರ್ಗ್ನಲ್ಲಿ ಲೊಕೇಟ್ ಆಗಿರುವಂಥ ಅಬ್ಬಿ ಫಾಲ್ಸ್ನಲ್ಲಿದ್ದೀನಿ. ಅಬ್ಬಿ ಫಾಲ್ಸ್ ಅಂದರೆ ನಿಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರೋ ಕೆಲವು ಜಲಪಾತಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ನಾವೀಗ ಅಬ್ಬಿ ಫಾಲ್ಸ್ನ ಎಂಟ್ರೆನ್ಸಲ್ಲಿ ಇದ್ದೀವಿ. ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಾಗತ್ತೆ. ಟಿಕೆಟ್ಗೆ 12 ವರ್ಷ ಮೇಲ್ಪಟ್ಟಂತವರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ, ತುಂಬಾನೇ ಚಾರ್ಜಸ್ ಇರಲ್ಲ. ಅಲ್ಲಿ ಬೋರ್ಡ್ನಲ್ಲೇ ಹಾಕಿರೋ ಪ್ರಕಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇಲ್ಲಿ ಬರೋ ಅಂತ ಪ್ರವಾಸಿಗರಿಗೆ ನೋಡೋದಕ್ಕೆ ಅವಕಾಶ ಇರುತ್ತೆ. ಎಂಟ್ರೆನ್ಸ್ ಇಂದ ಸುಮಾರು 500 ಮೀಟರ್ನಷ್ಟು ಕಾಫಿ ತೋಟದ ಮಧ್ಯೆ ನಡ್ಕೊಂಡು ಹೋದ್ರೆ ಸುಂದರವಾದಂತ ಈ ಜಲಪಾತನ ನೋಡ್ಬೋದು. ಈ ಕಾಫಿ ತೋಟ ಇದೆಯಲ್ವಾ, ಇದು ಖಾಸಗಿಯವರ ಸೊತ್ತು. ಇಷ್ಟೊಂದು ರಮಣೀಯವಾಗಿರುವಂತ ಸ್ಥಳ ಖಾಸಗಿ ಮಾಲೀಕರಿಗೆ ಸೇರಿದೆ ಅನ್ನೋದೇ ಗಮನಾರ್ಹ. ನೆರವಂಡ ಇಂದಿರಾ ಅನ್ನೋರ್ಗೆ ಸೇರಿದಂತ ಜಾಗದಲ್ಲಿ ಅಬ್ಬಿ ಜಲಪಾತ ಇದೆ. ಅಬ್ಬಿ ಜಲಪಾತನ ಮುಂಚೆ ಜೆಸ್ಸಿ ಜಲಪಾತ ಅಥವಾ ಜೆಸ್ಸಿ ಫಾಲ್ಸ್ ಅಂತ ಕರೆಯಲಾಗ್ತಾ ಇತ್ತು. ರಭಸದಿಂದ ಬೋರ್ಗರೆಯುವಂತ ಅಬ್ಬಿ ಜಲಪಾತದ ಆರ್ಭಟ ಮಳೆಗಾಲದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೂ ಕೇಳಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಸುಂದರವಾಗಿ ಕಾಣುವಂಥ ಅಬ್ಬಿ ಜಲಪಾತ ನೋಡೋದಕ್ಕೆ ಎಷ್ಟು ಜನ ಸೇರಿದ್ದಾರೆ. ನಾವು ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ವಿ ಅಂತ ಹೇಳಿದ್ನಲ್ವಾ, ಆದ್ರೂ ನಾವು ಬೆಳಿಗ್ಗೆನೆ ಹೋಗಿದ್ವಿ. ತಿಂಡಿ ತಿಂದ್ಬಿಟ್ಟು ನಾವು ಹೊರಟ್ಬಿಟ್ಟಿದ್ವಿ ಅಬ್ಬಿ ಜಲಪಾತ ನೋಡೋದಕ್ಕೆ. ಬೇಗ ನೋಡ್ಬಿಟ್ಟು ಬೇರೆ ಕಡೆ ನೋಡೋದಕ್ಕೆ ಹೋಗೋಣ ಅಂತ. ಅಂಥ ಟೈಮ್ನಲ್ಲೇ ಇಷ್ಟು ಜನ ಇದ್ರು.